ಪ್ರಸ್ತುತಪಡಿಸುತ್ತೇನೆ. ಮೊದಲನೆಯದಾಗಿ ಕುದುರೆ ಮತ್ತು ಕುದುರೆಯ ಓಟ. ಅಪ್ಪಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಾ ಆ ಮೈಕಿಗೆ ಮುತ್ತು ಕೊಡ್ಬೇಕು ಅಂದಾಗ ಬರ್ತದ ಸೌಂಡ್ ಹೊರಗೆ. ಅದನ್ನ ತಗೊಂಡನ ಇವ. ಕುದುರೆ ಮತ್ತು ಕುದುರೆಯ ಓಟ. ಎರಡನೆಯದಾಗಿ ಆಕಳು. RX 100 ಬೈಕ್. ಕಿರಣ ನೀವು ಹೋಗ್ತೀರಪ್ಪ ಅಲ್ಲಿ? ಈಗ ಒಂದ್ ಹುಡುಗ ಜಾತ್ರೆ ಹೋಗಿರ್ತಾನ. ಜಾತ್ರೆ ಹೋದಾಗ ಅವ್ರ ತಂದೆ ತಾಯಿ ಗಾಡಿ ಮಾಡ್ಕೊಂಡ ಈ ಕರೆಮನ್ ಜಾತ್ರೆಗೆ ಬಂದಾರ ಅಂತ ತಿಳ್ಕೊರಿ. ಈಗ ಕರೆಮನ್ ಜಾತ್ರೆಗೆ ಬಂದಿರ್ತಾರೋ ಅವಾಗ ತಂದಿಗೆ ಒಂದು ಪ್ಲಾನ್ ಹೋಗ್ತೈತಿ. ಹುಡುಗ ಆದ್ರ ಹುಡುಗ ನನಗ್ ಕಾಡ್ತಾನೋ ಹೆಂಡತಿ ಕೈಯ ರೊಕ್ಕ ಕೊಟ್ಟು ಹುಡುಗಿಗೆ ಏನಾರ ಕೊಡ್ಸಂತ ನಾವು ಜಾಗ ಬಿಟ್ಟು ಬಿಡೋಣ ಅಂತ ತಂದೆ ಹೋಗ್ತಾನ. ಜಾತ್ರೆಗೆ ಕರೆಮನ್ ಜಾತ್ರೆಗೆ ಹೋಗಿರ್ತಾನ. ಅವಾಗ ಹೆಂಡತಿ ಕೈಯ ರೊಕ್ಕ ಕೊಡ್ತಾನೋ ಅವಾಗ ಹುಡುಗನ ಜೊತೆ ಆ ಹುಡುಗಿಗೆ ಏನಾರ ಕೊಡ್ಸಂತ ಹೇಳಿದಾಗ ಹುಡುಗ ತಾಯಿ ಅಲ್ಲಿ ಹೊಂಟಿರ್ತಾರೋ ಅಲ್ಲೇ ಇಲ್ಲೇ ಎಲ್ಲಾ ಕಡೆ ಈ ಗಾಡಿ ಅಡಿಗೆ ಸಾಮಾನು ಅಂಗಡಿ ಇಟ್ಟಿದ್ದಾರು. ಒಮ್ಮೆಮ್ಮಿಗ್ಲೆ ಹುಡುಗಿ ಹೆಂಗ ಅವ್ರ ಮಮ್ಮಿ ಜೊತೆ ಹೆಂಗ ಒಡನಾಟವನ್ನು ಇಟ್ಕೋತಾನಂದ್ರ ಮಮ್ಮಿ ಅಲ್ಲಿ ಗಾಡಿ ಅದಾವ, ಇಲ್ಲಿ ಗಾಡಿ ಅದಾವ, ಎಲ್ಲಾ ಕಡೆ ಗಾಡಿ ಅದಾವ, ನಂಗೆ ಯಾಕೆ ಓಡಿಸೋಲ್ಲ? ಅಪ್ಪನೂ ಓಡಿ ಹೋದ, ನಿನ್ ಕೈ ರೊಕ್ಕ ಕೊಟ್ಟ, ನೀ ಯಾಕೆ ಓಡಿಸೋಲ್ಲ? ಅಪ್ಪನೂ ಕೋಗಿಲೆ. ಈಗ ನಾವು ಮನುಷ್ಯರು, ನಮ್ಮ ತರ ಮನುಷ್ಯರೇ ಕಂಡಿಡಿದ ರೋಬೋಟ್ ಈಗ ನಾ ಕೆಲಸ ಮಾಡ್ತಾನಂತ ಮನುಷ್ಯರಲ್ಲಿ ಹೇಗೆ ಕೇಳಾಗ್ತಿರ್ತದಂದ್ರ, ನಾನು ನಿಮ್ಮ ರೋಬೋಟ್, ನೀವು ಹೇಳುತ್ತಿರುವ ಎಲ್ಲ ಕೆಲಸಗಳನ್ನು ನಾನು ಮಾಡುತ್ತೇನೆ. ಈಗ ನೀವು ಅದು ಎಲ್ಲೋ ಈಗ ಅಪಘಾತದಲ್ಲಿರ್ತಾವ, ಒಮ್ಮೊಮ್ಮಿಗ್ಲೆ ಎದಿ ನಿಮ್ಗೆ ಒಮ್ಮೆ ಎದಿರ್ ಬಿಡ್ತೀರಿ, ಏನಾದ್ರೂ ಆಗ್ಬಿಟ್ಲಿ ಅವಾಗ ನಿಮ್ಮ ಹೃದಯ ಬಡಿತ ಹೆಂಗ ಕೇಳ್ಸಾತಿರ್ತಂದ್ರ ನಾಯಿ ಮರಿ. ಈಗ ನಾಯಿ ಮರಿಗೆ ನೀವು ಕಲ್ಲು ಹೋಗಿತೀರಿ, ಅದ ಕಾನ್ವೆಂಟ್ ಹುಡುಗ ಆದ್ರ ನಾಯಿ ನೋಡಿ ಓಡಕಣ. ಅದ ಈಗ ಕನ್ನಡ ಮೀಡಿಯಂ ಹುಡುಗರು ಇದ್ರಂದ್ರ ನಾಯಿ ಓಡೋಕೈತೆ. ಯಾಕೋ ಅವ್ರಿಗೆ ಮೊದಲು ನಾಯಿಗೆ ಕನ್ನಡ ಮೀಡಿಯಂ ಹುಡುಗರು ಕಲ್ಲು ಇಡ್ತಾರ. ಅವಾಗ ಕನ್ನಡ ಮೀಡಿಯಂ ಹುಡುಗರು ಕಲ್ಲು ಇಟ್ಬಿಟ್ಲಿ ನಾಯಿ ಹೆಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರ ಈಗ ಎಲ್ಲೋ ನೀವು ದಾಟಿ ಹೊಂಟಿರ್ತೀರಿ, ಅವಾಗ ಒಂದು ದೊಡ್ಡ ನಾಯಿ ಇರ್ತೈತಿ. ಅದು ನಿಮ್ಮನ್ನ ಹೆಂಗ ನಿಮ್ ಜೊತೆ ನಿಮ್ಮನ್ನ ಅಲ್ಲಿಂದ ದೂರ ಕಳ್ಸಾಕ ಹೆಂಗ್ ಬೊಗಳಾತಿರ್ತೈತಂದ್ರ
ಮರ್ಯಾದೆ ಕೇಳಿಲ್ಲ ಅನಿಸಿದ ಇನ್ನ ಇವಾಗ ಎಲ್ಲೋ ಹೊಂಟಿರ್ತೀವಿ ಒಂದು ಟಾಟಾ ಎಸಿ ಇರ್ತೈತೆ ಅವಾಗ ಟಾಟಾ ಎಸಿ ಒಮ್ಮೆ ಸ್ಪೀಡ್ ಮಾಡೋದ್ರೊಳಗ ಅದರ ಸೌಂಡ್ ಹೆಂಗ್ ಬರತ್ತಿರ್ತದಂದ್ರ ಈಗ ಅಗ್ನಿಶಾಮಕ ವಾಹನ ಬಂದಿರ್ತೈತೆ ಅದು ಬರುವಾಗ ಒಂದು ಸೌಂಡ್ ಕೇಳ್ತಿರ್ತೈತೆ ಅದು ಹೆಂಗಿರ್ತೈತಂದ್ರ ನೀವು ಎಲ್ಲೋ ಬಸ್ನ್ಯಾಗ ಹೋಗಿರ್ಬೋದು ಎಲ್ಲೋ ಹೋಗಿರ್ಬೋದ ಅವಾಗ ನಿಮಗೆ ವಾಂತಿ ಬರತ್ತಿರ್ತದೆ ಅವಾಗ ವಾಂತಿಗೆ ಕೂಡ 3 ಲಕ್ಷಣ ಇರ್ತಾವ ಒಣ್ಣೊನ್ನೆಕ ನಿಮಗೆ ಹಂಗಾಗತ್ತೆ ಒಮ್ಮೆ ಹಿಂಗ ತಲೆ ತಿರುಗದಾರ ಹಂಗಾಗಿ ಇಷ್ಟ ಎರಡನೇ ಸಲ ಇಷ್ಟ ಮೂರನೇ ಸಲ ನೀವು ಕಟ್ಟಿ ಬಿಡ್ತೀರ ಅವಾಗ ಹೆಂಗ್ ಇರ್ತೈತಂದ್ರೆ ರೈಲು ನೀವು ಎಲ್ಲೋ ಬಸ್ನಾಗ ಹೊಂಟಿರ್ತೀರಿ ಅಡ್ಡ ರೈಲಿಂದ ಹಳಿ ಇರ್ತೈತೆ ಬಸ್ ಅಲ್ಲೇ ಸ್ಟಾಪ್ ಆಗಿರ್ತೈತೆ ಇದಾಗಿ ಅವಾಗ ಬಸ್ ಬಸ್ನಾಗ ನಾವು ಕುಂತಿರ್ತೀವಿ ಆ ರೈಲು ಹೋಗ್ತ ಒಂದು ಸೌಂಡ್ ಹೆಂಗೆ ಕೇಳತ್ತಿರ್ತೈತಂದ್ರ ಒಂದಷ್ಟು ಮಂದಿ ಅಳಾತಿರ್ತಾರ ಅವಾಗ ಅಳತ್ ಮುಂದ ಅವರು ಈಗ ಏನೋ ಶೆಟ್ಕೊಂಡ್ ಅಳಾತಿರ್ತಾರು ಹಾಸಿಗೆ ಹೊಂದ್ಕೊಂಡಿರ್ತಾರ ಅವ್ರು ಅಳುದಾಗ ಗೊತ್ತಾಗಲ್ಲ ಅವ್ರ ತಂದೆ ತಾಯಿ ಏನ್ ನಗಾತ ಅಂದ್ಬಿಡಂಗ್ ಸುಮ್ಮನೆ ಆಗಿರ್ತಾರ ಅವ್ರ ಒಳಗೆ ಹೆಂಗ್ ಅಳಾತಿರ್ತಾರ ಅಂದ್ರೆ ಹಿಂಗ ಶಬ್ದವಿಲ್ಲದಂಗ ಅಳಾತಿರ್ತಾರ. ಧನ್ಯವಾದ. ಬಹಳ ಅದ್ಭುತ